ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ಮೂರನೇ ದಿವಸ ನವರಾತ್ರಿ ವಿಚಾರಗಳು ಸ್ಪೆಷಲಾಗೇ ಇದ್ದಾವೆ. 2 ದಿವಸದ ಆಲ್ರೆಡಿ ಗುರುಗಳು ತಿಳಿಸಿದ್ದಾರೆ. ಈ ಮೂರನೇ ದಿವಸದ ಪೂಜೆಯಲ್ಲಿ ಯಾವೆಲ್ಲ ಒಂದಷ್ಟು ಫಲಗಳು ನಮಗೆ ಸಿಗ್ತವೆ, ಅದನ್ನು ಯಾವ ರೀತಿ ನಾವು ಪಡ್ಕೋಬೇಕು, ಯಾವ ರೀತಿ ಬೇಡಿಕೆ ಇಡಬೇಕು, ದೇವಿ ಯಾರು, ಯಾವ ಥರ ಅಲಂಕಾರ, ಏನು ಬಣ್ಣ ಯಾವುದು, ಇವೆಲ್ಲ ವಿಚಾರಗಳು ಬ್ರಹ್ಮ ಗುರುಗಳು ತಿಳಿಸ್ತಾವ್ರೆ. ಗುರುಗಳೇ, ಮೂರನೇ ದಿವಸ ಯಾವ ದೇವರು, ಯಾವೆಲ್ಲ ಪೂಜೆಗಳು, ಯಾವ ಥರ ಫಲ ತಗೊಳ್ಳೋದು? ಹೌದು, ಮೂರನೇ ದಿವಸ ಯಾವುದು ದೇವಿನ ಪೂಜೆ ಮಾಡ್ತಾರೆ ನಮ್ಮ ನವರಾತ್ರಿಯಲ್ಲಿ ಅಂತ ಹೇಳಿದ್ರೆ ಚಂದ್ರಘಂಟ. ಆ ದೇವಿ ಹೆಸರು ಚಂದ್ರಘಂಟನ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥ ಇದು ಈ ವಿಶೇಷ. ಈ ದೇವಿನ ಯಾವ ರೀತಿ ಪೂಜೆ ಮಾಡ್ತಕ್ಕಂಥದ್ದು, ಯಾವ ರೀತಿ ಪ್ರತಿಫಲ ಅಂತ ಏನಪ್ಪ ಅಂತ ಹೇಳಿದ್ರೆ, ಇದು ಸಂಪೂರ್ಣ ಹಳದಿ ಬಣ್ಣ, ಯೆಲ್ಲೋ ಕಲರ್. ಈ ದೇವಿ ಯಾವುದಕ್ಕೋಸ್ಕರ ಆ ಅವತಾರಗಳನ್ನು ತಾಳೋದು, ಅದಕ್ಕೋಸ್ಕರ ಏನಕ್ಕೋಸ್ಕರ ಮಾಡೋದು, ಆ ಚಂದ್ರಘಂಟ ಅನ್ನೋದು ಯಾಕಾದ್ಲು ಅಂತ ಹೇಳಿದ್ರೆ ಅದು ಹೇಳ್ತೀರಿ ಏನಕ್ಕೋಸ್ಕರ ಅದು, ಏನೇನು ಮಾಡಬೇಕು ಅಂತ ಹೇಳ್ತೀರಿ. ಇದು ಮೊದಲನೇದಾಗಿ ಪೂಜೆ ಮಾಡೋ ವಿಧ ಅಂತಕ್ಕಂಥದ್ದು ತಿಳಿಸ್ತೀರಿ. ಇದು ಇವತ್ತು ನವರಾತ್ರಿಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಎಷ್ಟೋ ಗಂಟೆಗಳು ಪುರಾಣ ಆಗ್ತದೆ. ಹೌದು, ಪುರಾಣ ಆಗ್ತದೆ. ನಾ ಇವತ್ತು ಎಲ್ಲ ಕಳ್ಸ್ಕೊಂಡು ತಿನ್ನಪ್ಪ ಸಾಕು ಅಂತ ಹೇಳೋ ಥರ ಮಾತಾಡೋಣ. ಅರಿಶಿನ ಅಂತ ನಾವು ಹೇಳ್ತೀವಿ. ಹಳದಿ ಅಂತ ಹೇಳಿದ್ರೆ ಕೆಲವರೆಲ್ಲ ಯಾವ ಹಳದಿ, ಈ ಹಳದಿನ ಆ ಹಳದಿನ ಅಂತ ಹೇಳ್ತಾರೆ. ಅರಿಶಿನ ಇರ್ತಕ್ಕಂಥದ್ದು ಅರಿಶಿನ ಕಲರ್. ಕೆಲವ್ರೆ ನೋಡಿ ನಿಂಬೆ ಬಣ್ಣ ಇರ್ತಕ್ಕಂಥದ್ದು ಅರಿಶಿನ ಅಂತ ಹೇಳ್ತಾರೆ. ಅದಲ್ಲ, ಅದನ್ನ ಹಾಕ್ಬಿಟ್ಟೆ ಗುರುಗಳೇ, ಏನು ನೀವು ಹೇಳಿದ್ರಲ್ಲ ಅರಿಶಿನ ಇದು ಅರಿಶಿನೇ ಅಲ್ವಾ ಅಂತ ಹೇಳ್ತಾರೆ. ಯೆಲ್ಲೋ ಕಲರ್ ಇದೆ ಬಟ್ ಅಷ್ಟಲ್ಲ. ಹಾಗಾಗಿ ಅರಿಶಿನ ನಾವೇನು ಅರಿಶಿನ ಬಣ್ಣ ಅಂತ ಹೇಳ್ತೀವಿ, ಅದೇ ಅರಿಶಿನ ನಾವು ದೇವಿಗೆ ಸೀರೆನಾಗಿ ಉಡ್ಸ್ತಕ್ಕಂಥದ್ದು. ಅರಿಶಿನದಿಂದ ಅಲಂಕಾರ ಮಾಡಿದ್ರೆ ಬಹಳ ಶ್ರೇಷ್ಠ. ಓಕೆ. ಯಾಕಂದ್ರೆ ನಾವು ಹಳದಿ ಬಣ್ಣನ ಗುರುಗೆ ಹೋಲಿಸ್ತೀವಿ, ಗುರುಗೆ ಹೋಲಿಸ್ತಕ್ಕಂಥದ್ದು. ಇದು ಹಳದಿ ಬಣ್ಣವನ್ನ ಸಂಪೂರ್ಣ ತಿಲಕ ಹಾಕ್ಬೋದು ಅಥವಾ ಅವರ ದೇವಿಗೆ ಒಂದು ಅಲಂಕಾರ ಆಗ್ಬೋದು. ಪ್ರತಿಯೊಂದು ಪುಷ್ಪ ಅಲಂಕಾರದಿಂದ ಹಳದಿಯನ್ನೇ ಉಪಯೋಗಿಸ್ತಕ್ಕಂಥದ್ದು ಒಂದು ಪದ್ಧತಿಯನ್ನ ಮಾಡಿದ್ದಾರೆ. ಆ ದೇವಿಗೆ ಅದು ಇಷ್ಟ, ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಇವತ್ತು ಹಾಗಿದ್ರೆ ಇದರಿಂದ ಏನ್ ಪ್ರತಿಫಲ ಗುರುಗಳೇ? ಏನ್ ಪ್ರತಿಫಲ ಇದರಿಂದ? ಮೇನ್ ಆಗಿ ನಾವು ಮಾಡ್ತಾ ಇರೋದೇ ವಾಪಸ್ ಏನ್ ತಗೊಳ್ಳೋದು ಅಂತ. ಹೌದು, ಮನುಷ್ಯನಲ್ಲಿ ನೋಡಿ ಪ್ರತಿ ಒಬ್ಬೊಬ್ರಿಗೂ ಒಂದೊಂದು ಸ್ವಾರ್ಥ ಇದ್ದೇ ಇರುತ್ತೆ. ಈ ಮಾತು ಬಂದಾಗ ಹೇಳ್ತಾ ಇರ್ತೀರಿ. ಒಂದು ನಾವು ದೇವ್ರ ಪೂಜೆ ಮಾಡ್ಬೇಕಂದ್ರೆ ಸ್ವಾರ್ಥ ಇರುತ್ತೆ. ಹೌದು, ಒಬ್ಬ ಮನುಷ್ಯನ ಜೊತೆ ನಾವು ಸ್ನೇಹ ಮಾಡ್ತಿದ್ರೆ ಒಂದು ಸ್ವಾರ್ಥ ಇರುತ್ತೆ, ಏನೋ ಒಂದಿರುತ್ತೆ, ಇದ್ದೇ ಇರುತ್ತೆ ಸ್ವಾರ್ಥ ಅಂತಕ್ಕಂಥದ್ದು. ಹಾಗಾಗಿ ಇದರಿಂದ ನಾವು ಪೂಜೆ ಮಾಡೋದ್ರಿಂದ ಏನ್ ಪ್ರತಿಫಲ ನಮಗ್ ಸಿಗುತ್ತೆ ಅಂತ. ಇವತ್ತು ಮುಖ್ಯವಾಗಿ ಆ ಪಾರ್ವತಿ ದೇವಿ ಯಾಕಪ್ಪ ಈ ಚಂದ್ರಘಂಟ ಅಂತಕ್ಕಂಥದ್ದು ಒಂದು ಪೂಜೆನ ಪ್ರಾರಂಭ ಮಾಡಿದ್ಲು? ಶಿವನಿಗೆ ಬಹಳ ಕೋಪ. ಅವನು ಹೇಗೆ ಅಂತ ಹೇಳಿದ್ರೆ ವಿಷ್ಣು ತರ ಅವತಾರಗಳಲ್ಲ, ಕಾಯೋದಿಲ್ಲ, ಯಾವುದಕ್ಕೂ ಕಾಯಲ್ಲ, ಯೋಚನೆ ಮಾಡೋ ಇದು ತಾಳ್ಮೆನೂ ಇಲ್ಲ. ಅದು ಕೆಟ್ಟದ್ದ ಹೊಡೆದಾಕು, ಅವನು ಸುಡ್ಬೇಕಾ ಸುಟ್ಟಾಕು. ಆ ರೀತಿ ಈ ಪಾರ್ವತಿ ದೇವಿ ಆಗಿರ್ತಕ್ಕಂಥವಳು ಈ ಸ್ವರೂಪಿಣಿ ಆ ಶಿವನನ್ನ ಕೋಪವನ್ನ ತಾಮಸ ಮಾಡ್ತಕ್ಕಂಥದ್ದು ಈ ಚಂದ್ರಘಂಟ ಪ್ರಯೋಗ. ಓಕೆ, ಚಂದ್ರಘಂಟ ದೇವಿ ಆ ದೇವಿ ಆ ಶಿವನ ಕೋಪವನ್ನ ಅರಗಿಸ್ತಾ ಇರತಕ್ಕಂಥ ದಿವಸ ಆಗಿರ್ತದೆ. ಹಾಗಾಗಿ ಈ ದೇವಿನ ಪೂಜೆ ಮಾಡೋದ್ರಿಂದ ಕೆಲವ್ರು ನೋಡಿ ಗಂಡ ಹೆಂಡತಿ ಸಾಯ್ತಿರ್ತಾರಪ್ಪ, ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಏನು ಅವ್ರು ಅಲ್ಲಿ ಕಿತ್ತಾಡೋದು ನಮ್ಮ ಪಕ್ಕದ ಮನೆ ಕೇಳಿಸ್ತಿದೆ ಅಂತ ಹೇಳ್ತಾರೆ. ಗಲಾಟೆಗಳು ಕಿತ್ತಾಡಿ ಸಾಯ್ತಿರ್ತಾರೆ. ಈ ಹೆಂಡತಿ ಆದವಳು ಬಹಳ ಒಳ್ಳೆಯಳೆ, ಅವ್ನು ಸರಿ ಇಲ್ಲ, ಅವ್ನ ಗಂಡ ಇದಾನಲ್ಲ ಸಿಕ್ಕಾಪಟ್ಟೆ ಕೋಪಿಷ್ಟ, ಬಂದು ಹೊಡಿತಿರ್ತಾನೆ, ಯಾವುದೋ ಒಂದು ಕಾರಣಕ್ಕೆ ಹೊಡಿತಿರ್ತಾರೆ. ಇನ್ನೊಂದು ಹೇಳ್ತೀರಿ, ಹಾಗಿದ್ರೆ ನನ್ನ ಗಂಡ ಕುಡಿದ್ಬಿಟ್ಟು ಹೊಡಿತೇನೆ, ಅವನು ಸರಿ ಹೋಗ್ತಾನೆ ಗುರುಗಳೇ ಅಂತ. ಅದು ಸರಿ ಹೋಗ್ತಿಲ್ಲ, ಬೇರೆ ಚಟದಿಂದ ಹೊಡಿತಕ್ಕಂಥದ್ದೇ ಬೇರೆ. ಈ ಸುಮ್ನೆ ಯಾವುದೋ ಒಂದು ನೆಪಗಳನ್ನು ತಗೊಂಡು ಈ ಗಂಡ ಹೆಂಡತಿ ಬಹಳ ಕಾಲಗಳಿಂದ ಇರ್ತದೆ. ಗಂಡ ಸಿಕ್ಕಾಪಟ್ಟೆ ಕೋಪ, ಬೇರೆಯವ್ರ ಹತ್ರ ಎಲ್ಲರೂ ಚೆನ್ನಾಗಿರ್ತಾನೆ, ಮನೆಯಲ್ಲಿ ಹೆಂಡತಿ ಹತ್ರ ಮಾತ್ರ, ಅವ್ರ ತಂದೆ ತಾಯಿ ಹತ್ರ ಚೆನ್ನಾಗಿರ್ತಾನೆ, ಸಂಬಂಧಿಕರ ಹತ್ರ ಚೆನ್ನಾಗಿರ್ತಾರೆ, ಪ್ರತಿಯೊಂದು ಜನಗಳ ಹತ್ರ ಕೂಡ ಚೆನ್ನಾಗಿರ್ತಾರೆ. ಹೆಂಡತಿ ಹತ್ರ ಬರೀ ಕಿತ್ತಾಡ್ತಿರ್ತಾರೆ. ಅದು ತೊಲಗೋಗ್ಬೇಕಂತ ಹೇಳಿದ್ರೆ ಈ ಅಮ್ಮನ್ನ ಪೂಜೆ ಮಾಡ್ಬೇಕು. ಚಂದ್ರಘಂಟ ದೇವಿನ ಪೂಜೆ ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಪೂಜೆ ಮಾಡೋದ್ರಿಂದ, ವಿಶೇಷವಾಗಿ ಹೆಣ್ಣು ಮಕ್ಕಳು ಪೂಜೆ ಮಾಡೋದ್ರಿಂದ ಅವ್ರಿಗೆ ಗುರು ಪ್ರಾಪ್ತಿ ಆಗ್ತದೆ. ಇವತ್ತು ನೋಡಿ ಮದುವೆಗಳು ಆಗೋದಿಲ್ಲ, ಎಷ್ಟೋ ವರರು ಬಂದು ಹೋಗ್ತಿದ್ದಾರೆ, ಎಷ್ಟೋ ಗಂಡುಗಳು ನೋಡ್ತಿದ್ದಾರೆ, ಮತ್ತೆ ಬಂದು ಹೋಗ್ತಾ ಇದೆ, ಒಂದು ಕೂಡ ಸಂಬಂಧಗಳು ಕಚ್ಚುತ್ತಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹೆಚ್ಚಾಗಿದೆ ಈಗ. ಅದು ಕೂಡ ಬಗೆಹರಿಯುತ್ತೆ. ಈ
ಚಂದ್ರಗಂಟ ಪೂಜೆ ಮಾಡೋದ್ರಿಂದ, ಅರಿಶಿಣವನ್ನ ಇಟ್ಟು ದೇವಿಗೆ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ಹೆಂಗಸಿಗೆ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಅದ್ಭುತವಾಗಿ ನಿವಾರಣೆ ಆಗ್ತದೆ. ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಒಂದು ಮದುವೆ ಕಲಹಗಳು ಅಥವಾ ಈ ಡೈವರ್ಸ್ ಕೇಸುಗಳು ಹೋಗಿರ್ತಕ್ಕಂಥದ್ದು ಅವೆಲ್ಲ ಬಗೆಹರಿಯುತ್ತೆ ಈ ಪೂಜೆ ಮಾಡೋದು. ಬರೀ ಹೆಣ್ಮಕ್ಳಿಗೆ ಮಾತ್ರ? ಹೌದು, ಹೆಣ್ಮಕ್ಳಿಗೂ ಇದೆ, ಗಂಡು ಮಕ್ಕಳಿಗೂ ಅನ್ವಯಿಸುತ್ತೆ. ಅವರು ಮಾಡ್ಬೋದಾ? ಹೆಣ್ಮಕ್ಳು ಪೂಜೆ ಮಾಡೋದ್ರಿಂದ ಕೋಪ ಕಡಿಮೆ ಆಗುತ್ತಾ? ಕೆಲವರೆಲ್ಲ ಹೇಳ್ತಿರ್ತಾರೆ, ನಾನು ಏನ್ ಮಾಡಿದ್ರು ನನ್ನ ಹಿಡಿತದಲ್ಲಿ ಇಟ್ಕೊಳಕ್ಕೆ ಆಗಲ್ಲ, ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ. ಕೋಪ ಅಂತಕ್ಕಂಥದ್ದು ಸಂಪೂರ್ಣ ಸರ್ವನಾಶ ಆಗ್ತದೆ. ಸೊ ಶಾಂತಿ ಆಗ್ತಾರೆ, ಶಾಂತಿ ಆಗುತ್ತೆ. ಸೊ ಓಕೆ, ಅಂದ್ರೆ ಹೆಣ್ಮಕ್ಳಿಗೂ ಒಂದು ಫಲ, ಗಂಡು ಮಕ್ಳಿಗೂ ಫಲ ಇದೆ. ಮತ್ತೆ ಫಲ ಇರೋದ್ರಿಂದ ನಾವು ಹೇಳ್ತೀರಿ ಇವನಿಗೆ ಗುರುಬಲನೇ ಇಲ್ಲ, ಏನೇನೋ ಮಾಡ್ಬೇಕಿದ್ದು ಗುರುಬಲ ಸಿಗ್ತಾನೆ ಇಲ್ಲ ಅವನಿಗೆ ಅಂತ ಹೇಳಿ. ಆ ಗುರುಬಲ ಶಾಂತಿ ಆಗೋದಕ್ಕೂ ಕೂಡ ಗುರು ಪ್ರಾಪ್ತಿ, ಗುರು ಆಶೀರ್ವಾದ ಸಿಗ್ಬೇಕು ಅಂತ ಹೇಳಿದ್ರು ಕೂಡ ಈ ಪೂಜೆ ಮಾಡಿದ್ರೆ ಸಾಕಾಗ್ತದೆ. ಸೊ ಅವರು ಆಶೀರ್ವಾದ ಸಿಗುತ್ತೆ. ಹೌದು, ಖಂಡಿತವಾಗಿ ಸಿಗುತ್ತೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಇರೋ ಕಲಹಗಳನ್ನ ಸೊ ಈ ಒಂದು ದೇವಿ ಕೋಪ, ಕಲಹ, ಗಂಡ ಅಂತಕ್ಕಂಥವನು ಹೆಂಡತಿ ಗಂಡ ಕಲಹಗಳೇನಿರುತ್ತೋ ಅದನ್ನ ಪರಿಹಾರ, ಶಾಂತಿ ಆಗುತ್ತೆ, ಮನೆಯಲ್ಲಿ ಗಲಾಟೆ ಇರಲ್ಲ. ಹೌದು. ವಿಶೇಷವಾಗಿರ್ತಕ್ಕಂಥ ನೈವೇದ್ಯಗಳನ್ನ ಏನಿಡ್ಬೇಕು, ಏನಿಡ್ಬೇಕಂತಪ್ಪ ಹೇಳಿದ್ರೆ ಹಾಲು ಅನ್ನ, ಹಾಲು ಅನ್ನ, ಆಮೇಲೆ ಬಗೆ ಬಗೆಯಾಗಿರ್ತಕ್ಕಂಥ ಸಿಹಿ ಪದಾರ್ಥಗಳು, ಯಾವ್ದೆಲ್ಲ ಸಿಹಿ ತಿಂಡಿಗಳು, ಯಾವ್ದನ್ನ ಬೇಕಾದ್ರೂ ಇಡಬಹುದು. ಸ್ವೀಟ್, ಅದರಲ್ಲಿ ಗುರು, ಸಿಹಿ ಅಂದ್ರೇನೆ ಗುರು, ಸಿಹಿ ಅಂದ್ರೇನೆ ಗುರು. ನೀವು ಹಾಲನ್ನ ಇಡ್ಬೇಕಾದ್ರೆ ಬರೀ ಹಾಲು ಅನ್ನನೇ ನೈವೇದ್ಯ ಮಾಡಬಾರ್ದು. ಕೆಲವರು ಹೇಳ್ತಾರೆ ಹಾಲು ಅನ್ನನೇ ತಂದಿಟ್ಬಿಟ್ಟ, ಅದ್ರ ಮೇಲೆ ಒಂದು ಚೂರು ಅಥವಾ ನಾವು ಮಧು ಅಂತ ಏನ್ ಹೇಳ್ತಿರೋ ಜೇನು, ಒಂದು ಹನಿ ಜೇನು ಅಥವಾ ಅದ್ರ ಮೇಲೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿ ನೈವೇದ್ಯ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಇದು ಹಲವಾರು ಸಿಹಿ ತಿಂಡಿಗಳನ್ನ ಇಟ್ಟು ಆ ದೇವಿಗೆ ನೈವೇದ್ಯ ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ ಸಿಗುತ್ತೆ. ದೇವಿ ತೃಪ್ತಿಯಾಗಿ ಬೇಡಿದ ಫಲನ ಕೊಡ್ತಾಳೆ. ನಿಜ, ಹೌದು. ಸೊ ವೀಕ್ಷಕರೇ, ಮೂರನೇ ದಿವಸ ಯಾಕಂದರೆ ಸ್ಪೆಷಲ್ ಆಗಿ ಚಂದ್ರಗಂಟ ದೇವಿ ಯೆಲ್ಲೋ ಕಲರ್ ಇಷ್ಟಪಡ್ತಾರೆ. ಊಟದಲ್ಲಿ ಅನ್ನ ಅಂದರೆ ಹಾಲು ಅನ್ನ ಜೊತೆಯಲ್ಲಿ ಸ್ವಲ್ಪ ಜೇನುತುಪ್ಪ ಆಗ್ಬೋದು, ಸಕ್ಕರೆ ಆಗ್ಬೋದು, ಸೊ ಸಿಹಿ ಬೇಕು. ಅದು ಬಿಟ್ಟು ವೆರೈಟಿ ಬಗೆ ಬಗೆ ಎಲ್ಲ ಸಿಹಿ ಕೊಟ್ಟು ಮನೆಯಲ್ಲಿದು ಅಂದರೆ ಕಲಹಗಳು, ಗಂಡ ಹೆಂಡತಿ ಜಗಳಗಳು, ಸೊ ಈ ಥರದ ಮನೆಗಳಲ್ಲಿ ಯಾರಿಗಾದ್ರೂ ತೊಂದರೆ ಇದ್ದರೆ ಅವರು ಈ ದೇವಿನ ಮೂರನೇ ದಿವಸ ಬಳಸ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ. ಆ ಒಂದು ಶಾಂತಿ ಮನೆಯಲ್ಲಿ ಆಗುತ್ತೆ. ಸ್ಪೆಷಲಿ ಅಂದರೆ ಹೆಣ್ಣು ಮಕ್ಕಳಿಗೆ ಮದುವೆ ಇಲ್ದಾಗ ಅವ್ರಿಗೋಸ್ಕರನೇ ಈ ಒಂದು ಪೂಜೆ ಮಾಡಿದ್ರೆ ಜಲ್ದಿ ಕಂಕಣ ಒಂದು ಬಲ ಕೂಡಿ ಬರುತ್ತೆ, ಮದುವೆಗಳಾಗ್ತವೆ. ಈ ಒಂದು ವಿಶೇಷವಾದ ದಿನ ಇದನ್ನು ಬಳಸ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ 4ನೇ ದಿವಸ ಯಾವ ದೇವಿ, ಯಾವ ಪೂಜೆ? ಈಗ 4ನೇ ದಿವಸ ಯಾವ ದೇವರು, ಯಾವ ಪೂಜೆ, ಯಾವ ಫಲ ಸಿಗುತ್ತೆ? ಇವತ್ತು ನಾವು ಕೂಷ್ಮಾಂಡ ದೇವಿ 4ನೇ ದಿವಸ ಪೂಜೆ ಮಾಡ್ತಕ್ಕಂಥ ದೇವಿ ಯಾವುದಪ್ಪ ಅಂತ ಹೇಳಿದ್ರೆ ಕೂಷ್ಮಾಂಡ ದೇವಿ. ಆ ದೇವಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಓಕೆ, ಭೂಮಿಯನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೂಷ್ಮಾಂಡ ದೇವಿ. ಯಾಕಂತ ಹೇಳಿದ್ರೆ ಇದು ವಿಶೇಷಣೆ ಅಂತಲೇ ಹೇಳ್ಬೇಕು. ಆ ಭೂಮಿಯನ್ನ ಅವತ್ತು ಆ ತಾಯಿ ನಾವು ಸೃಷ್ಟಿ ಮಾಡಿಲ್ಲ ಅಂದ್ರೆ ಇವತ್ತು ನಾವು ನೀವು ಇರ್ತಿರ್ಲೇ ಇಲ್ಲ. ಬ್ರಹ್ಮಾಂಡ ಅಂದಮೇಲೆ ಎಷ್ಟೋ ಕೋಟಿ ಜೀವಗಳು ಆ ತಾಯಿನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ದಿವಸ ಆಗಿರುತ್ತೆ. ಹಾಗಾಗಿ ಆ ಕೂಷ್ಮಾಂಡ ದೇವಿಯನ್ನ ಯಾವ ರೀತಿ ಪೂಜೆ ಮಾಡಬೇಕು, ಅದರಿಂದ ಏನು ಪ್ರತಿಫಲ ನಾವು ಆವಾಗಲೇ ಹೇಳಿದ್ರಿ. ಇದಕ್ಕೆ ಹಸಿರು ಬಣ್ಣ ಅಂದ್ರೆ ನೇಚರ್, ಗ್ರೀನ್. ಹೌದು, ಹಸಿರು. ಯಾಕಂದ್ರೆ ಭೂಮಿ ಇರ್ತಕ್ಕಂಥದ್ದು ಪ್ರಕೃತಿಯನ್ನ ನೋಡಿದಾಗ ನಾವು ಹಸಿರೇ ಕಾಣುತ್ತೆ. ಹೌದು, ಹಾಗಾಗಿ ಹಸಿರು ಬಣ್ಣ. ಭೂಮಿಯನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೂಷ್ಮಾಂಡ ದೇವಿ, ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕೂಷ್ಮಾಂಡ ದೇವಿ ಆಗಿರೋದ್ರಿಂದ ಹಸಿರು ಬಣ್ಣ ಇಡಿ ಪೂಜೆ ಮಾಡಿ. ಅವತ್ತು ಕೂಷ್ಮಾಂಡ ದೇವಿಗೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಮಾವಿನ ತೋರಣವನ್ನ ಯಥೇಚ್ಛವಾಗಿ ಹಾಕಿ, ಬಾಳೆಕಂದಗಳನ್ನ ಕಟ್ಟಿ, ಬಾಳೆಕಂದಗಳನ್ನ ಮತ್ತೆ ಈ ವೀಳ್ಯದೆಲೆ ನಾವೇನ್ ಹೇಳ್ತಿರೋ ವೀಳ್ಯದೆಲೆ ಹಾರಗಳು ಹಾಕತಕ್ಕಂಥದ್ದು, ಮತ್ತೆ ವೀಳ್ಯದೆಲೆ ಯಥೇಚ್ಛವಾಗಿ ಇಟ್ಟು ಅಲಂಕಾರಕ್ಕೆ ನಮ್ಮ ಮನೆಯಲ್ಲಿ ಗ್ರೀನ್ ಆಗಿರ್ಲಿ ಹೆಣ್ಮಕ್ಳು ಏನ್ ಜೋಡಿಸಿ ಅಲಂಕಾರ ಮಾಡ್ತಾರೋ ಆ ರೀತಿ ಹಸಿರು ಬಣ್ಣದಿಂದ ಅಲಂಕಾರ ಮಾಡಿ, ಹಸಿರು ಬಣ್ಣದಿಂದ ಅಲಂಕಾರ ಮಾಡಿ ನಂತರ ತಿಲಕವನ್ನು ಹಸಿರು ಬಣ್ಣ ಹಿಡಿ, ಆ ತಾಯಿಗೆ ಉಡಿಸ್ತಕ್ಕಂಥ ಸೀರೆ ಏನಿರುತ್ತೋ ಅದನ್ನು ಕೂಡ ಹಸಿರು ಬಣ್ಣ, ಹೂಗಳು ಹಸಿರು ಬಣ್ಣ ಸಿಗ್ತಕ್ಕಂಥದ್ದು ಅಪರೂಪ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಅನುಕೂಲಕ್ಕೆ ತಕ್ಕನಾಗೆ ಹಸಿರು ಬಣ್ಣ ಸಿಕ್ಕಿದ್ರೆ ಒಂದು ವಿಶೇಷಣೆ ಅಂತಾನೆ ಹೇಳ್ಬೋದು. ಇನ್ನೊಂದು ಹೇಳ್ತೀವಿ ನಾವು, ಹಸಿರು ಬಣ್ಣ ಇರುತ್ತೆ ಯಾವ್ದ್ರಪ್ಪ ಅಂತ ಹೇಳಿದ್ರೆ ಶಂಖಪುಷ್ಪ ಅಂತ ಹೇಳ್ತೀವಿ. ಶಂಖಪುಷ್ಪ ಸಾಧಾರಣ ಎಲ್ರಿಗೂ ಹೋಗುತ್ತೆ, ಅದು ಶಿವನಿಗೂ ಕೂಡ ಪ್ರೀಕಾರವಾಗಿರ್ತಕ್ಕಂಥ ಹೂವು. ಆ ಹೂವನ್ನ ಇಡ್ಬೋದು, ಹಸಿರು ಬರುತ್ತೆ.
ಹಸಿರಿನ ಹಾವನ್ನು ಕೂಡ ಇಟ್ಟು ಪೂಜೆ ಮಾಡೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರತಿಫಲ ಸಿಗ್ತಕ್ಕಂಥದ್ದು. ಇದಕ್ಕೂ ಅಷ್ಟೇ ಸಿಹಿ ತಿಂಡಿಗಳು ನೈವೇದ್ಯ ಅಂತಕ್ಕಂಥದ್ದು ಸಿಹಿ ತಿಂಡಿಗಳನ್ನು ಇಟ್ಟು ನೈವೇದ್ಯ ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ ಸಿಗುತ್ತೆ. ಅದರಲ್ಲಿ ಇಷ್ಟವಾದ ಸಿಹಿ ತಿಂಡಿ ಯಾವುದು? ಬೆಲ್ಲದನ್ನ ನೀವು ನೋಡ್ಬೋದು. ಯಾವುದೇ ಒಂದು ವಿಶೇಷ ಹಬ್ಬಗಳ ದಿನಗಳಲ್ಲಿ ಸಿಹಿ ಪೊಂಗಲ್ ಮಾಡಪ್ಪ, ಬೆಲ್ಲದ ಪೊಂಗಲ್ಲು ಅಥವಾ ಬೆಲ್ಲದನ್ನ ಮಾಡು ಅಂತ ಹೇಳ್ತಾರೆ. ಬೆಲ್ಲದನ್ನ ಸಿಹಿ ತಿಂಡಿ ಬಂದ ಕೂಡಲೇ ಹಾಲು, ಅನ್ನ ಅಥವಾ ಸಕ್ಕರೆ ಅಥವಾ ವಿಶೇಷವಾಗಿರ್ತಕ್ಕಂಥ ಬಗೆ ಬಗೆಯ ತಿಂಡಿಗಳು, ಪಾಯಸ ಆಗ್ಬೋದು ಅಥವಾ ನಮ್ಮ ನಾಟಿ ಸ್ಟೈಲ್ಗಳಲ್ಲಿ ಏನೇನ್ ಮಾಡ್ತಾರೋ ಈ ಮನೆ ಅಡಿಗೆಗಳು ಅಂತ ನಾವೇನ್ ಹೇಳ್ತಿರೋ ಪೊಂಗಲ್ ಆಗ್ಬೋದು, ಸಜ್ಜಿಗೆ ಆಗ್ಬೋದು ಅಥವಾ ಕೇಸರಿ ಭಾತ್ ಆಗ್ಬೋದು, ಆ ರೀತಿ ಮಾಡೋದ್ರಿಂದನೂ ಕೂಡ ಅದ್ಭುತವಾಗಿರ್ತಕ್ಕಂಥ ನೈವೇದ್ಯ ಆಗುತ್ತದೆ. ಇಷ್ಟಪಟ್ಟು ದೇವರಿಗೆ ನೈವೇದ್ಯ ಮಾಡ್ಬೋದು. ಅದ ನಂತರ ಇದರಿಂದ ಆಗಿದ್ರೆ ಏನ್ ಪ್ರತಿಫಲ ಸಿಗುತ್ತೆ? ಈ ದೇವಿಯನ್ನ ಪೂಜೆ ಮಾಡೋದ್ರಿಂದ ಏನ್ ಪ್ರತಿಫಲ ನೋಡಿ. ಕೆಲವರು ಹೇಳ್ತಿರ್ತಾರೆ ನಮ್ಗೆ, ಈ ಏನೋ ನಾನು ಹುಟ್ಟದಾಗಿಂದನೂ ಕೂಡ ಈ ಭೂಮಿ ಸಮಸ್ಯೆಗಳೇನೇಪ್ಪ ಅಂತ ಹೇಳ್ತಾರೆ. ಭೂಮಿ ಸಮಸ್ಯೆ, ಜಮೀನು, ಆಸ್ತಿ, ಈ ಬಂಗ್ಲೆಗಳು ನಾವೇನೇ ಹೇಳ್ತಿರೋ, ಈ ಒಂದು ಮನೆ ಕಟ್ಟದೆ ಅದ್ರ ಮೇಲೆ ಒಂದು ಕೇಸ್, ಅಲ್ಲೆಲ್ಲೋ ಜಮೀನ್ ತಗೊಂಡೆ ಅದಕ್ಕೂ ಒಂದು ಯಾವನೋ ಪಕ್ಕದಲ್ಲಿ ತೊಂದರೆ ಮಾಡ್ತಾನೆ ಬಂದು ಅದಕ್ಕೊಂದು ಕೇಸ್ ಹಾಕಿದರೆ ಸುಮಾರು 108 ಜಮೀನಿದೆ, ಎಲ್ಲಾ ಕಡೆನೂ ತೊಂದರೆ, ವ್ಯಾಜ್ಯ, ಕಿರಿಕಿರಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೆಲವರು ಒಂದು ಹೇಳ್ತಾನೆ ಇರ್ತಾರೆ, ನಾನು ಎಷ್ಟು ವರ್ಷ ದುಡಿತೇನೆ, ನನ್ನ ಹತ್ರ ದುಡ್ಡಿದೆ, ಎಲ್ಲ ಇದೆ, ಒಂದು ಸಣ್ಣಕ್ಕೆ ಒಂದು ಜಮೀನ್ ಕೂಡ ತಗೊಳಕ್ ಆಗ್ತಿಲ್ಲ, ನನ್ನ ಹೆಸರಲ್ಲಿ ಸ್ವಂತಕ್ಕೆ ಒಂದು ಆಸ್ತಿ ಮಾಡಕ್ ಆಗ್ತಿಲ್ಲ. ತುಂಬಾ ಜನಕ್ಕಾಗೈತೆ. ಹೌದು, ಇದೆ, ಎಲ್ಲದೂ ಕೂಡ ಇದೆ, ಹುಡುಕ್ತಾ ಇದೀವಿ, ನಮಗೆ ಬೇಕಾಗಿರ್ತಕ್ಕಂಥ ಸಿಕ್ತಿಲ್ಲ ಅಂತ ಹೇಳ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಅದು ಯಾಕೆ ಒಂದುಗೂಡ್ತಿಲ್ಲ ಅಂತಲೂ ಕೂಡ ಹೇಳ್ತಿರ್ತಾರೆ. ಈ ಕೂಷ್ಮಾಂಡ ದೇವಿನ ಭಕ್ತಿಯಿಂದ ನಾವು ಹೇಳಿರ್ತಕ್ಕಂಥ ವಿಧಾನಗಳಲ್ಲಿ ಪೂಜೆ ಮಾಡ್ತಾ ಹೋದ್ರೆ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ ಸಿಗುತ್ತೆ. ನೀವು ಆವಾಗಲೇ ಹಿಂದಿನ ಸಂಚಿಕೆಗಳೆಲ್ಲ ಹೇಳ್ತಾನೆ ಬರ್ತಿದ್ರಿ, 1 ವರ್ಷ ಪೂಜೆ ಮಾಡೋದು ಒಂದೇ, 1 ದಿವಸ ಪೂಜೆ ಮಾಡೋದು ಒಂದೇ. ಹಾಗಾಗಿ ಇದನ್ನ ಮಾಡೋದ್ರಿಂದ ಮತ್ತೆ ಇನ್ನೊಂದು ಹೇಳೋದಕ್ಕೂ ಇಷ್ಟಪಡ್ತೀವಿ. ಕೆಲವ್ರು ಹೇಳ್ತಾರೆ, ನನ್ಗೆ ಯಾಕೋ ಜಮೀನ್ ಹತ್ರ ಹೋಗೋದಕ್ಕೆ ಭಯ ಆಗುತ್ತೆ ಅಂತ. ನಮ್ಮ ಹಳ್ಳಿ ಭಾಷೆ ಏನೋ ಭಯ ಅನ್ಸ್ತದಪ್ಪ, ತೋಟ ಹತ್ರ ಹೋಗೋದಕ್ಕೆ ಕೈಕಾಲೆಲ್ಲ ನಡ್ಕ ಬರ್ತದೆ, ಏನೋ ಓಡಾಡ್ದಂಗೆ ಆಗ್ತದೆ, ಅಲ್ಲಿ ಭಯ ಅನ್ಸುತ್ತೆ ಅಂತ ಹೇಳ್ತಾರೆ. ಆಮೇಲೆ ಈ ಕೆಲವ್ರು ಹೇಳ್ತಾರೆ, ಆ ಭೂಮಿ ಹತ್ರ ವಿಚಾರನೆ ಬೇಡಪ್ಪ, ನಾನು ಮಾತಾಡೋದೇ ಬೇಡ, ಹೆಂಗಾದ್ರೂ ಹಾಳಾಗಿ ಹೋಗ್ಕೊಡ್ಲಿ ಅಂತಾನು ಹೇಳ್ತಾರೆ. ಅಷ್ಟು ನಷ್ಟ. ಮತ್ತೆ ಆ ಜಮೀನಿನ ಕಂಡ ಕೆಲವರು ಭಯ ಇಡ್ಸ್ತಿರ್ತಕ್ಕಂಥದ್ದು, ಕೆಲವರು ಭಯ ಪಡ್ತಕ್ಕಂಥವ್ರು ಹಾಗೆ ಇರುತ್ತೆ, ಅದು ಕೂಡ ಸಂಪೂರ್ಣವಾಗಿ ತೊಲಗೋಗುತ್ತೆ. ಕೆಲವ್ರು ನೋಡಿ ಈ ಜಮೀನು ವಿಚಾರದಲ್ಲಿ ಮಾತಾಡ್ಬೇಕು, ಅಯ್ಯೋ ನನಗೆ ಸವಾಸನೆ ಬೇಡಪ್ಪ ಜಮೀನ್ದು ಅಂತ ಹೇಳ್ತಾರೆ. ಆದ್ರೂ ಇವ್ರಿಗೆ ಋಣ ಇರುತ್ತೆ, ಅವ್ರಿಗೆ ದಕ್ಕುವಂತ ಒಂದು ಸ್ಥಿತಿನೂ ಇರುತ್ತೆ, ಅಯ್ಯೋ ಸವಾಸನೆ ಬೇಡ ಅಂತ ದೂರ ಹೋಗ್ತಿರ್ತಾರೆ. ಅದ್ರ ಮೇಲೆ ವ್ಯಾಮೋಹನೂ ಇರುತ್ತೆ ಇವ್ರಿಗೆ, ಇದ್ರೂ ಕೂಡ ಅದ್ರ ಸವಾಸ ಬೇಡ ಅಂತ ಹೇಳ್ತಾರೆ. ಯಾವ್ದಾದ್ರು ಕಷ್ಟಗಳಿಗೆ ಸಿಕ್ಕಾಕೊಂಡಿದ್ದಾಗ ಆ ಭಯ ಬಂದಿರುತ್ತೆ, ಅದು ಕೂಡ ತೊಲಗೋಗ್ತಕ್ಕಂಥದ್ದು ಈ ದೇವಿನ ಪೂಜೆ ಮಾಡಿ. ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ರು ಈ ದೇವಿ ಸಹಾಯ ಮಾಡ್ತಾರೆ. ಭಯ ಮತ್ತೆ ಸಮಸ್ಯೆಗಳು ಇದ್ರೆ ಸಂಪೂರ್ಣವಾಗಿ ತೊಲಗಿಸ್ತಾಳೆ ಅಂತ ಹೇಳೋದಕ್ಕೆ ಇಷ್ಟ. ಇದರಲ್ಲಿ ಸೈಟ್ ಆಗ್ಬೋದು, ಜಮೀನ್ ಆಗ್ಬೋದು, ಜಮೀನೇ ಇಲ್ಲದೆ ಇರೋರು ಜಮೀನ್ ಪರ್ಚೇಸ್ ಮಾಡೋದಕ್ಕಾಗ್ಬೋದು. ಬಟ್ ಭೂಮಿ ವಿಚಾರಗಳು ಯಾವುದೇ ಇದ್ರು ಇದ್ದೋರ್ಗೂ ಸರಿ, ಇಲ್ಲದೆ ಇರೋರ್ಗೂ ಸರಿ, ಸೊ ಅನುಕೂಲ ಮಾಡ್ತಾರೆ. ಮತ್ತೆ ಹಾಳು ಬಿದ್ದಿರ್ತಕ್ಕಂಥ ಜಾಗಗಳು ಪಾಳು ಜಾಗಗಳು ಇವತ್ತು ಈ ಹಾಕಿ ಹಂಗೆ ಸ್ಟೇ ಆರ್ಡರ್ ತಂದು ಸ್ಟಾಪ್ ಆಗಿರುತ್ತೆ, ಏನು ನಡೆಯಲ್ಲ ಆ ಕೆಲಸ. ಆ ರೀತಿ ಆ ಜಾಗನೂ ಕೂಡ ಸಮೃದ್ಧಿ ಆಗ್ತಕ್ಕಂಥದ್ದು ಈ ದೇವಿ. ಕೇಸ್ಗಳು ಕೂಡ ಏನಾದ್ರೂ ಪರವಾಗಿ ಆಗೋ ತರ ಆಗುತ್ತೆ? ಖಂಡಿತ ಆಗುತ್ತೆ. ಯಾಕಂದ್ರೆ ಇದು ಭೂಮಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ತಾಯಿ. ಹಾಗಾಗಿ ಈ ಭೂಮಿ ಮೇಲೆ ಯಾವುದೇ ಒಂದು ಸಮಸ್ಯೆಗೆ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೇನಿರುತ್ತೋ ಅಥವಾ ನಾವೇನು ಮನೆ ಕಟ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ಭೂಮಿ ಮೇಲೆ ಇರ್ತಕ್ಕಂಥದ್ದು, ಅದನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದು ಕೂಷ್ಮಾಂಡ ದೇವಿ. ಸೂಪರ್. ಸೊ ವೀಕ್ಷಕರೇ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳಿಸಿದ್ದಾರೆ ಬ್ರಹ್ಮಯ್ಯ ಗುರುಗಳು. ಯಾಕಂದರೆ ಸಾಮಾನ್ಯವಾಗಿ ಭೂಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಮನೆಯಲ್ಲಿ ಆಸ್ತಿ ವಿಚಾರ ಮತ್ತು ಕೇಸುಗಳು, ಅಣ್ಣ ತಮ್ಮಂದ್ರ ಜಗಳಗಳು, ಈ ಥರ ಪಾಲು ಸರಿಯಾಗಿ ನನಗೆ ಸಿಕ್ಕಿಲ್ಲ ಅಂತೇಳಿ ಸಾಕಷ್ಟು ಈ ಕೇಸುಗಳನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ತುಂಬ ಜನ ಎಲ್ಲರ ಮನೆಗಳಲ್ಲೂ ಈ ವಿಚಾರದಲ್ಲಿ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಪಾಲುಗಳಲ್ಲಿ ಈ ಭೂಮಿ ವಿಚಾರ ಐತೆ. ಸೊ ಇದರಲ್ಲಿ ನಿಮಗೆ ದಕ್ಕಬೇಕಾಗಿದ್ದರೆ, ಇಲ್ಲ ಭೂಮಿ ನನ್ನ ಹತ್ರ ಇಲ್ಲ ತಗೋಬೇಕು ಅನ್ನೋ ಆಸೆ ಇದ್ದರೆ, ಈ ಒಂದು ಕೂಷ್ಮಾಂಡ ದೇವಿ, ಈ ದೇವಿನ ಕರೆಕ್ಟಾಗಿ ಪೂಜೆ ಮಾಡಿ, ಕಂಪ್ಲೀಟ್ ಹಸಿರು ಅಲಂಕಾರ, ಸೊ ಈ ಸ್ವೀಟ್ ಎಲ್ಲನೂ ಅದಕ್ಕೆ ನೈವೇದ್ಯ ಇಟ್ಟು ಸರಿಯಾದ ರೀತಿ ನೀವು ಬೇಡಿಕೆ ಇಟ್ಟಿದ್ದೆ ಆದರೆ, ಆ ತಾಯಿ ಆಶೀರ್ವಾದ ಮಾಡಿದ್ರೆ 100% ನಿಮ್ಮ ಕೆಲಸ ಸಕ್ಸಸ್ ಆಗಿಬಿಡುತ್ತೆ. ಯಾಕಂದರೆ 1 ವರ್ಷ ಮಾಡೋ ಪೂಜೆ 1 ದಿನ ಮಾಡಿದ್ರೆ ಸಾಕು, ಅಷ್ಟು ಫಲ ಇಲ್ಲಿ ಸಿಗುತ್ತೆ ಅನ್ನೋ ಒಂದು ಮಾತು ಹೇಳ್ತಾವ್ರೆ ಬ್ರಹ್ಮಯ್ಯ ಗುರುಗಳು. ಸೊ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ.
ಇದರ ಅನುಕೂಲ ಆಗಬೇಕು ನಿಮಗೆ. ಹಾಗಾಗಿನೇ ಈ ವಿಡಿಯೋ ಈ ವಿಚಾರನ ತಿಳಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ 5ನೇ ದಿವಸ ಯಾವ ದೇವರು, ಯಾವ ಪೂಜೆ, ಅದರಲ್ಲಿ ಏನು ಫಲ, ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀವಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.